ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶನಿವಾರ. ಈ ದಿನದ ವಿಶೇಷತೆ ಏನು? ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ? ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರವೇನು? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಈ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಇವತ್ತು ಶನಿವಾರ, ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವೃತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸನ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ಅಷ್ಟಮಿ ತಿಥಿ, ಆರ್ದ್ರಾ ನಕ್ಷತ್ರ. ಈ ದಿವಸವನ್ನು ಚೈತ್ರ ಮಾಸದ ಶುಕ್ಲ ಪಕ್ಷ ಅಷ್ಟಮಿ ಏನಿದೆ, ಇದನ್ನು ಅಶೋಕಾಷ್ಟಮಿ ಅಂತ ಕರೀತಾರೆ. ಅಶೋಕ ಪುಷ್ಪಗಳನ್ನು ಸ್ವೀಕರಿಸ್ತಕ್ಕಂಥದ್ದು. 8 ಪುಷ್ಪಗಳನ್ನು ನೀರಿನಲ್ಲಿ ಹಾಕಿ ಅದನ್ನು ತೀರ್ಥ ರೂಪದಲ್ಲಿ ಸ್ವೀಕರಿಸಬೇಕು ಅಂತಿದೆ. ಅಷ್ಟೇ ಅಲ್ಲ, ಈ ಭವಾನಿ ದೇವತೆ, ಭವಾನಿ ಉತ್ಪತ್ತಿ ಅಂತ ಕರೀತಾರೆ. ಭವಾನಿಯ ಆರಾಧನೆ ಮಾಡ್ತಕ್ಕಂಥ ದಿವಸ ಅಂತಲೂ ಇದೆ. ನಮ್ಮ ಕ್ಷಾತ್ರ ಪರಂಪರೆಗೆ ಭವಾನಿ ದೇವತೆ, ಮರಾಠರ ಚರಿತ್ರೆಯನ್ನು ನೋಡಿದಾಗ ಗೊತ್ತಾಗುತ್ತೆ. ಅವರೆಲ್ಲ ಭವಾನಿ ದೇವಿಯ ಪುತ್ರರು, ಭವಾನಿಗೆ ಶರಣಾದವರು. ಆಕೆಯ ಅನುಗ್ರಹದಿಂದ ತೋಳುಬಲ, ಧೃತಿ, ಮನೋಬಲ ಇವುಗಳೆಲ್ಲ ಹೆಚ್ಚುತ್ತೆ ಅಂತಕ್ಕಂಥದ್ದು. ಹೀಗಾಗಿ ಅಂಥದ್ದಕ್ಕೂ ಈ ದಿವಸ ಗುರುತಿಸ್ತಕ್ಕಂಥ ದಿವಸ. ಭವಾನಿ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು. ಅಶೋಕಾಷ್ಟಮಿ ಅದು ಬಹಳ ರೇರ್, ಆಚರಣೆಗಿಲ್ಲ. ಆದರೆ ಅಶೋಕ ಪುಷ್ಪಗಳನ್ನು ನೀರಿನಲ್ಲಿ ನೆನೆಸಿ 8 ಪುಷ್ಪಗಳನ್ನು ನೆನೆಸಬೇಕು ಅಂತ ನಿರ್ಣಯ ಸಿಂಧು ಹೇಳುತ್ತೆ. ಅತಿಯಾದ ಸೇವನೆ ಒಳ್ಳೆಯದಲ್ಲ ಅಂತ. ಕಫ ಮತ್ತು ಪಿತ್ತ ಇವುಗಳ ದೋಷವನ್ನು ನಿವಾರಿಸುತ್ತೆ ಈ ಪುಷ್ಪಗಳು ಅಂತ. ಅಲ್ಲಿ ಆಯುರ್ವೇದ ಗುಣ ಇದೆ. ಅಶೋಕ ಪುಷ್ಪ ಮಹಿಳೆಯರಿಗಂತೂ ಮಿತ್ರ ಪುಷ್ಪ ಅಂತ ಕರೀತಾರೆ ಅದನ್ನು. ಅವರ ಗರ್ಭಾಶಯದ ಸ್ನಾಯುಗಳು ಏನಿದ್ದಾವೆ ಅವುಗಳನ್ನು ಬಲಪಡಿಸುತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಹೀಗಾಗಿ ಹೆಣ್ಣುಮಕ್ಕಳಿಗೆ ಬಹಳ ಪ್ರಿಯವಾದ ಮಿತ್ರ ಈ ಅಶೋಕ ಪುಷ್ಪ ಅಂತ ಅವರು ತಗೋಬೇಕು ಅಂತಿದೆ. ಮತ್ತು ಆಯುರ್ವೇದದಲ್ಲಿ ಅಶೋಕ ಪುಷ್ಪಕ್ಕೆ ಅದರದೇ ಆದ ಮಹತ್ವವೂ ಇದೆ. ನಾನಾಗಲೇ ಹೇಳಿದ ಹಾಗೆ ಕಫ ಮತ್ತು ಪಿತ್ತ ಎರಡೂ ತೊಂದರೆಗಳನ್ನು ನಿವಾರಿಸುತ್ತೆ, ತನ್ಮೂಲಕ ಆರೋಗ್ಯ ಸ್ಥಿರತೆಯನ್ನು ತಂದುಕೊಡುತ್ತೆ ಅಂತ. ಆ ದೃಷ್ಟಿಯಲ್ಲಿ ಅಶೋಕ ಪುಷ್ಪ ಯಾಕಪ್ಪ ಅಂತಂದರೆ, ಒಂದು ಪುಷ್ಪ, ಅದರ ಸೇವನೆ, ಅವುಗಳಿಂದ ಆರೋಗ್ಯ ವೃದ್ಧಿ ಅನ್ನೋದು ಕೂಡ. ನಾವು ಏನು ಪೂಜೆ ಮಾಡಿದೀಗ, ನಾಳೆ ರಾಮನವಮಿ ಇದೆ, ಪಾನಕ, ಕೋಸಂಬರಿ ಇತ್ಯಾದಿಗಳ ರಾಮ ಪೂಜೆಯ ಜೊತೆಗೆ ಇದೂ ಇದೆ. ಯಾಕಪ್ಪ ಅಂತಂದರೆ ತಂಪು ಪಾನೀಯ ಬೇಸಿಗೆಯಲ್ಲಿ ಹಿತಕಾರಿ. ಹೀಗಾಗಿ ಅದು ಆರೋಗ್ಯ ದೃಷ್ಟಿಯಿಂದ, ಈ ಕೋಸಂಬರಿ ಇತ್ಯಾದಿ ಎಲ್ಲವೂ ಕೂಡ ಆರೋಗ್ಯ ದೃಷ್ಟಿಯಿಂದಲೇ. ಈಗ ಆಗ್ತಕ್ಕಂಥ ಉಷ್ಣತೆ ಅವುಗಳನ್ನೆಲ್ಲ ಕಡಿಮೆ ಮಾಡ್ತಕ್ಕಂಥದ್ದೇ ಆ ಬೆಲ್ಲವನ್ನು ಸೇರಿಸಿದಾಗ ಪಾನಕದೊಳಗೆ ಉಷ್ಣ ಹಾರಕ ಅದು. ಹೀಗಾಗಿ ಇವುಗಳ ದೃಷ್ಟಿಯಿಂದ ಪ್ರತಿ ಹಬ್ಬದಲ್ಲೂ ನಮಗೆ ಋತುಮಾನದ ಋತುಭುಕ್ ಅಂತಲೇ ಇರತಕ್ಕಂಥದ್ದು ಆಯುರ್ವೇದದಲ್ಲಿ. ಹೀಗಾಗಿ ಆಯಾ ಋತುಗಳಿಗೆ ಆಯಾ ಆಹಾರ ಆಯಾ ದೇವತೆಯ ನೈವೇದ್ಯ, ಹೀಗೆ ಮುಂದುವರಿಯತಕ್ಕಂಥದ್ದು. ಹೀಗಾಗಿ ಈ ದಿವಸ ಅಶೋಕ ಅಷ್ಟಮಿ ಕಾರಣದಿಂದಾಗಿ ಅಶೋಕ ಪುಷ್ಪಗಳನ್ನು ಚೆನ್ನಾಗಿ ಗೊತ್ತಿರ್ತಕ್ಕಂಥವ್ರು, ಗೊತ್ತಿಲ್ಲದೆ ಸುಮ್ಮನೆ ಯಾವ್ಯಾವುದು ಇದನ್ನೇ ಅಶೋಕ ಪುಷ್ಪ ಅಂತ ಕುಡಿದ್ಬಿಡೋದಲ್ಲ. ಆ ರೀತಿಯಲ್ಲಿ ಅಶೋಕ ಪುಷ್ಪ ಭಗವಂತನಿಗೆ ಸಮರ್ಪಣೆ ಮಾಡಿ ಆ ನೈವೇದ್ಯವನ್ನಿಟ್ಟು ಅದನ್ನು ತೀರ್ಥ ರೂಪದಲ್ಲಿ ಸ್ವೀಕರಿಸಬೇಕು ಅಂತ ಸಾಧ್ಯವಾದವರು ಆಚರಿಸಿ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಇವತ್ತು ಅಶೋಕ ಅಷ್ಟಮಿ ಇದ್ದು, ಈ ಅಶೋಕ ಅಷ್ಟಮಿಯ ದಿನ ಅಶೋಕ ಪುಷ್ಪಗಳನ್ನು ನೀರಿನಲ್ಲಿ ಸೇರಿಸಿ ಸೇವನೆ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ, ಮೊದಲನೇ ಸಂದೇಶವನ್ನು ವಿಜಯಪುರದಿಂದ ಬಸಪ್ಪ ಅವರು ಕಳಿಸಿದ್ದಾರೆ. ಬಸಪ್ಪ ಅವರ ಜನ್ಮ ದಿನಾಂಕ 8/5/1959. ಹುಟ್ಟಿದ ಸಮಯ ಬೆಳಗಿನ ಜಾವ 4:24.
ಜೀವನದಲ್ಲಿ ಬಹಳ ಸಮಸ್ಯೆ ಇದೆ, ಪರಿಹಾರ ತಿಳಿಸ್ಕೊಡಿ ಅಂತ ಬಸಪ್ಪ ಅವರು ಪ್ರಶ್ನೆ ಕಳಿಸಿದ್ದಾರೆ ಶಾಸ್ತ್ರಿಗಳೇ. ಬಸಪ್ಪ ಅವರ ಪ್ರಶ್ನೆ ಜೀವನದಲ್ಲಿ ತುಂಬ ಕಷ್ಟ ಇದೆ ಅಂತ ಕಳಿಸಿದ್ದಾರೆ ಪಾಪ ಅಲ್ವಾ? ಹೌದು ಶಾಸ್ತ್ರಿಗಳೇ. ನೋಡಿ ತಮ್ಮದು ಮೀನ ಲಗ್ನವಾಗಿದೆ. ಲಗ್ನದ ಅಧಿಪತಿ ನಿಮಗೆ ಭಾಗ್ಯಸ್ಥಾನದಲ್ಲಿದ್ದಾನೆ. ಲಗ್ನದಲ್ಲಿ ಕೇತು ಬುಧರು ನೀಚನಾಗಿರತಕ್ಕಂಥ ಯಾರು ಸುಖಾಧಿಪತಿಯೋ ಅವನು ಲಗ್ನವನ್ನು ಸೇರಿದ್ದಾನೆ. ಪ್ರಸ್ತುತ ನಿಮಗೆ ಶನಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಬುಧನ ಕಾಲ ಕಳೆದು ಈಗ ಕೇತು ಪ್ರಾರಂಭವಾಗಿದೆ. ನೋಡಿ ಕಾಲ ಬುಧ ಕೇತು ಯಾರು ಗ್ರಹ ದುರ್ಬಲವಾಗಿದೆಯೋ, ಯಾವ ಗ್ರಹ ದುರ್ಬಲವಾಗಿದೆಯೋ ಆ ಗ್ರಹ ಲಗ್ನದಲ್ಲಿದ್ದಾಗ ನಮಗೆ ಬಂದು ಎರಗುತ್ತೆ ಕಷ್ಟಗಳು. ಹೀಗಾಗಿ ಇದು ಇನ್ನೂ ತಪ್ಪಿದ್ದಲ್ಲ, ಗಾಬರಿ ಬೇಡ. ಈಗ 26 ಮುಂದಿನ ವರ್ಷದವರೆಗೆ ಸ್ವಲ್ಪ ಕಿರಿಕಿರಿ ಇದೆ, ಆಮೇಲೆ ಖಂಡಿತ ಸರಿ ಹೋಗುತ್ತೆ. ಅಲ್ಲಿಯವರೆಗೆ ಪ್ರತಿ ಮಂಗಳವಾರ ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನ ಇದ್ದರೆ ಗಣಪತಿಗೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ. ಪ್ರತಿ ಮಂಗಳವಾರ ಎಷ್ಟಾಗುತ್ತೆ ಅಷ್ಟು ಬೆಲ್ಲ ತೊಗೊಂಡು ಹೋಗಿ ಕುಡಿ, ಒಂದು ನೈವೇದ್ಯ ಮಾಡಿಸಿ, ಸ್ವಲ್ಪ ಅದನ್ನು ಬಾಯಿಗೆ ಹಾಕ್ಕೊಳ್ಳಿ, ಪ್ರಸಾದ ಸ್ವೀಕರಿಸಿ. ಇದು ತುಂಬ ಸಹಾಯ ಮಾಡುತ್ತೆ. ನೀವು ಪ್ರತಿ ಮಂಗಳವಾರ ತಪ್ಪದೇ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇನ್ನು 1 ವರ್ಷಗಳ ಕಾಲ ನಿರಂತರವಾಗಿ ಮಾಡಿ, ಖಂಡಿತ ನಿಮ್ಮ ದಾರಿ ಏನು ಸ್ವಲ್ಪ ಸಂಕಟದಲ್ಲಿದ್ದೀರೋ ಅದರಿಂದ ಹೊರಗೆ ಬಂದುಬಿಡ್ತೀರ. ಧೈರ್ಯವಾಗಿರಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಅಶ್ವಿನಿ ಅವರು ಕಳಿಸಿದ್ದಾರೆ. ಅಶ್ವಿನಿ ಅವರ ಜನ್ಮ ದಿನಾಂಕ 16/6/1994. ಹುಟ್ಟಿದ ಸಮಯ ಬೆಳಗಿನ ಜಾವ 3:30. ಸರ್ಕಾರಿ ಕೆಲಸ ಸಿಗುತ್ತಾ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅಶ್ವಿನಿ ಅವರ ಪ್ರಶ್ನೆ ಸರ್ಕಾರಿ ನೌಕರಿ ಸಿಗುತ್ತಾ ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ನೋಡೋಣ. ನೋಡಿ ತಮ್ಮದು ಮೇಷ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಲಾಭಸ್ಥಾನದಲ್ಲಿದ್ದಾನೆ ಶನೈಶ್ಚರ, ತುಂಬ ಚೆನ್ನಾಗಿದೆ ಇವರೇ. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ಕುಜ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ಶನಿ ಭುಕ್ತಿಯೇ ನಡೀತಾ ಇದೆ. ನೋಡಿ ತುಂಬ ಚೆನ್ನಾಗಿದೆ. ನಾಳೆ ಬುಧನೂ ಶುರುವಾಗುತ್ತೆ, ಬುಧನೂ ಚೆನ್ನಾಗಿದ್ದಾನೆ. ನೀವು ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಖಂಡಿತ ಫಲ ಇದೆ. ನಿಮಗೆ ನೀವು ಪ್ರಯತ್ನ ಪಟ್ಟರೆ ಅವಕಾಶ ಇದೆ ಅನ್ನೋದನ್ನು ಹೇಳ್ತಾ ಇದೆ. ಟೈಮ್ ಕೂಡ ತುಂಬ ಚೆನ್ನಾಗಿರೋದ್ರಿಂದಾಗಿ ಅವಕಾಶ ಇದೆ. ಹೀಗಾಗಿ ಪ್ರಯತ್ನ ಮಾಡಿ, ಶಿವನ ಪ್ರಾರ್ಥನೆ ಮಾಡಿ. ಪ್ರತಿ ಶನಿವಾರ ಶಿವ ಮಂದಿರಕ್ಕೆ ಹೋಗಿ ಒಂದು ಅನನ್ಯ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಉಡುಪಿಯಿಂದ ಮಥುರಾಜ್ ಅವರು ಕಳಿಸಿದ್ದಾರೆ. ಮಥುರಾಜ್ ಅವರ ಜನ್ಮ ದಿನಾಂಕ 5/4/1981. ಹುಟ್ಟಿದ ಸಮಯ ಬೆಳಗಿನ ಜಾವ 4:30. ಕೆಲಸ ಹಾಗೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮಧುರಾಜ್ ಅವರ ಪ್ರಶ್ನೆ ಕೆಲಸ ಮತ್ತು ಮದುವೆ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ ತಮ್ಮದು ಕುಂಭಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿಯಾಗಿರ್ತಕ್ಕಂಥ ಕುಜ ಧನಸ್ಥಾನದಲ್ಲಿದ್ದಾನೆ. ರವಿ ಜೊತೆಗಿರೋದ್ರಿಂದ ಮೌಢ್ಯತೆ ಇದೆಯಾ ಅಂದರೆ ಮೌಢ್ಯನಾಗಿದ್ದಾನೆ. ಇದು ತೊಂದರೆ. ಪ್ರಸ್ತುತ ದಶಾಕಾಲವನ್ನು ನೋಡಿಬಿಡೋಣ. ಈಗ ಪ್ರಸ್ತುತ ಶನಿ ದಶೆಯಲ್ಲಿ ತಮಗೆ ಬುಧ ಭುಕ್ತಿ ನಡೀತಾ ಇದೆ. ಬುಧ ಜಾತಕದಲ್ಲಿ ಆತ ಅಷ್ಟಮಾಧಿಪತಿ ನಿಮಗೆ. ನೋಡಿ, ಒಂದು ನೀವು ಸುಬ್ರಹ್ಮಣ್ಯ ಸೇವೆಯನ್ನು ಮಾಡ್ತಕ್ಕಂಥದ್ದು, ಎರಡನೇದು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ತಕ್ಕಂಥದ್ದು, ಎರಡೂ ಅನಿವಾರ್ಯ ಇದೆ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಸ್ವಲ್ಪ ತೊಗರಿ ಹಾಗೂ ಬೆಲ್ಲವನ್ನು ಸಮರ್ಪಣೆ ಮಾಡೋದು. ಪ್ರತಿ ಮಂಗಳವಾರ ತೊಗರಿ ಬೆಲ್ಲ. ಎರಡನೇದಾಗಿ ವಿಷ್ಣು ಸಹಸ್ರನಾಮ ಪ್ರತಿ ದಿವಸ ಹೇಳ್ಕೊಳ್ತಕ್ಕಂಥದ್ದು. ಇದನ್ನು ತಪ್ಪದೇ ಮಾಡಿ ಅದು ನಿಮ್ಮನ್ನು ಕಾಪಾಡುತ್ತೆ. ಎಲ್ಲ ರೀತಿಯ ಶುಭ ಫಲ ನಿಮಗೇನು ಸಂದಾಯವಾಗಬೇಕು ಈ ಅವಸ್ಥೆ ಅಂದರೆ ಈ ಒಂದು ಕಾಲದಲ್ಲಿ ನಿಮಗೆ ಯಾವುದು ಫಲ ಬಂದು ನೀವು ಅದರಿಂದ ಸಂತೋಷವನ್ನು ಅನುಭವಿಸಬೇಕು, ಆ ಫಲಕ್ಕೆ ಇವೆರಡು ಮಾರ್ಗ. ತಪ್ಪದೇ ಮಾಡಿ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮಾಗಡಿಯಿಂದ ದೇವರಾಜ್ ಅವರು ಕಳಿಸಿದ್ದಾರೆ. ದೇವರಾಜ್ ಅವರ ಜನ್ಮ ದಿನಾಂಕ 3/5/1997. ಹುಟ್ಟಿದ ಸಮಯ ಬೆಳಗ್ಗೆ 11 ಗಂಟೆ. ಆರೋಗ್ಯ ಹಾಗೆ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ದೇವರಾಜ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ವೃತ್ತಿ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ನೋಡಿ, ತಮ್ಮ ಜಾತಕವನ್ನು ಗಮನಿಸಿದ್ರೆ ಇದು ಕರ್ಕಟಕ ಲಗ್ನ. ಲಗ್ನಾಧಿಪತಿಯಾಗಿರತಕ್ಕಂಥವನು ಭಾಗ್ಯಸ್ಥಾನದಲ್ಲಿದ್ದಾನೆ. ಶನಿ ಜೊತೆಗೆ ಇದು ಸ್ವಲ್ಪ ದೋಷಕಾರಿ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಬುಧ ದಶೆಯಲ್ಲಿ ಈಗ ಶುಕ್ರ ಭುಕ್ತಿ ನಡೀತಾ ಇದೆ. ಶುಕ್ರನು ಮೌಢ್ಯನಾಗಿದ್ದಾನೆ ರವಿ ಜೊತೆಗೆ ನಿಂತು. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಲಾಭ ತಪ್ಪಿ ಹೋಗುತ್ತೆ. ಯಾವುದು ಅವಕಾಶ ಅಂತ ಹೋಗ್ತಿರೋ ಅವಕಾಶಗಳು ತಪ್ಪಿ ಹೋಗೋ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಇದಕ್ಕೇನಪ್ಪ ಮಾಡೋದು? ಹತ್ತಿರದಲ್ಲಿ ಯಾವುದಾದ್ರೂ ಮಹಾಲಕ್ಷ್ಮಿ ದೇವಸ್ಥಾನ ಇದ್ದರೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಮೊಸರು ದಾನ ಪ್ರತಿ ಶುಕ್ರವಾರ 1 ವರ್ಷ ಕಾಲ ಮಾಡಬೇಕು. ಅಷ್ಟರಲ್ಲಿ ನಿಮಗೆ ನೋಡಿಪ್ಪ ಆರೋಗ್ಯ
ಮತ್ತು ಈ ವೃತ್ತಿ ಎರಡೂ ಬಗೆಯ ತೊಡಕುಗಳು ನಿವಾರಣೆಯಾಗಿ ಅನುಕೂಲ ಉಂಟಾಗುತ್ತೆ. ಜೊತೆಗೆ ಪ್ರತಿ ಶನಿವಾರ ತಪ್ಪದೇ ಆಂಜನೇಯನ ಸ್ಮರಣೆ, ಆಂಜನೇಯ ದರ್ಶನ ಮಾಡಬೇಕು. ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇವೆರಡೂ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಸುರೇಶ್ ಅವರು ಕಳಿಸಿದ್ದಾರೆ. ಸುರೇಶ್ ಅವರ ಜನ್ಮ ದಿನಾಂಕ 27/6/1951. ಹುಟ್ಟಿದ ಸಮಯ ಬೆಳಗಿನ ಜಾವ 4:30. ಆರೋಗ್ಯ ಮತ್ತು ನೆಮ್ಮದಿ ಇಲ್ಲ, ಇದಕ್ಕೆ ಪರಿಹಾರವನ್ನು ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸುರೇಶ್ ಅವರ ಪ್ರಶ್ನೆ, ಆರೋಗ್ಯವೂ ಇಲ್ಲ ನೆಮ್ಮದಿನೂ ಇಲ್ಲ ಅಂತ ಕೇಳಿದ್ದಾರೆ, ಏನು ಮಾಡಬೇಕು ಅಂತ ಕೇಳಿದಾರಲ್ವ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನ. ನೋಡಿ, ಪ್ರಸ್ತುತ ಚಂದ್ರದಶೆಯಲ್ಲಿ ಶನಿ ಭುಕ್ತಿ ನಡೀತಾ ಇದೆ. ನೋಡಿ, ಜೂನ್ವರೆಗೆ ನಿಮಗೆ ಸ್ವಲ್ಪ ಈ ಥರ ಇರುತ್ತದೆ. ಮಾನಸಿಕ ನೆಮ್ಮದಿ ಹೊರಟು ಹೋಗುತ್ತೆ, ಅಸಮಾಧಾನ ಉಂಟಾಗುತ್ತೆ, ಬೇಸರ, ಎಲ್ಲಾದರೂ ಹೋಗಬೇಡ ಅನ್ನೋಷ್ಟು ಮಟ್ಟಿಗೆ ನೋವು, ಈ ಥರದ್ದೆಲ್ಲ ಆಗುತ್ತೆ. ಆದರೆ ನೀವು ಕಂಗಾಲಾಗಬೇಡಿ. ಜೂನ್ ನಂತರದಲ್ಲಿ ತುಂಬ ಅನುಕೂಲ ಇದೆ. ಜೂನ್ ನಂತರದಲ್ಲಿ ಇದೆಲ್ಲವೂ ಬದಲಾವಣೆ ಆಗುತ್ತೆ. ನಿಮ್ಮ ಬದುಕಿಗೆ ಒಂದು ಹೊಸ ಮಾರ್ಗವೂ ಸಿಗುತ್ತೆ. ಇನ್ನು ಚಿಕ್ಕ ವಯಸ್ಸು, ಈ ವಯಸ್ಸಲ್ಲೇ ಈ ಥರದ್ದೆಲ್ಲ ವ್ಯಥೆ ಅಂದ್ಕೋಬೇಡಿ ನೀವು. ಒಂದು ಸರಳವಾದ ಪರಿಹಾರ ಅಂದರೆ ಸುಂದರಕಾಂಡ ಪಾರಾಯಣ ಮಾಡಿ. ತುಂಬ ಇಂಥ ಪರಿಸ್ಥಿತಿಯಲ್ಲಿ ಮನಸ್ಸು ಒದ್ದಾಡ್ತಾ ಇದ್ದಾಗ ಸುಂದರಕಾಂಡ ಪಾರಾಯಣ ದಿ ಬೆಸ್ಟ್ ಪರಿಹಾರ. ಹತ್ತಿರದಲ್ಲಿ ಯಾವುದಾದ್ರು ಆಂಜನೇಯನ ಸನ್ನಿಧಾನ ಇದ್ದರೆ ಅಲ್ಲಿ ಹೋಗಿ ಸುಂದರಕಾಂಡ ಪಾರಾಯಣ ಮಾಡಿಕೊಡಿ ಅಂತ ವಿನಂತಿ ಮಾಡಿ. ತುಂಬ ಸಹಾಯವಾಗುತ್ತೆ, ಮಾಡಿ ನೋಡಿ. ಜೂನ್ ನಂತರ ತುಂಬ ಅನುಕೂಲ ಇದೆ, ಗಾಬರಿ ಮಾಡ್ಕೋಬೇಡಿ, ಆತಂಕವೂ ಬೇಡ. ಒಳ್ಳೆಯದು. ಶಾಸ್ತ್ರಿಗಳೇ, ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಇವತ್ತಿನ ಫಲಾಫಲವನ್ನು ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಮಾಂದಿ ಉದಯಾಗಿದೆ ದಿವಸ. ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಚಂದ್ರ, ಕರ್ಕಟಕ ರಾಶಿಯಲ್ಲಿ ಕುಜ, ಕನ್ಯಾ ರಾಶಿಯಲ್ಲಿ ಕೇತು, ಮೀನ ರಾಶಿಯಲ್ಲಿ ರವಿ, ಬುಧ, ಶುಕ್ರ, ಶನೈಶ್ಚರ, ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಉಳಿದ ಹಾಗೆ ದಿವಸ ಸಹೋದರ ಸಹಕಾರ ಚೆನ್ನಾಗಿದೆ, ಬಂಧುಗಳ ಸಹಕಾರ, ಮಿತ್ರರ ಜೊತೆಗೆ ಉತ್ತಮ ಒಡನಾಟ, ಕೃಷಿಕರಿಗೆ ಹೆಚ್ಚಿನ ಲಾಭ, ಕೃಷಿಕರಿಗೆ ಧೈರ್ಯ, ಸ್ಥೈರ್ಯ, ಸಾಹಸ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಇದೆ, ಚೆನ್ನಾಗಿದೆ. ಆರೋಗ್ಯದ ದೃಷ್ಟಿಯಿಂದ ಈ ದಿವಸ ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ವೃಷಭ ರಾಶಿಯವರಿಗೆ ದಿವಸ ಲಾಭದಾಯಕವಾಗಿಯೂ ಇದೆ, ನಷ್ಟದಾಯಕವಾಗಿಯೂ ಇದೆ. ಲಾಭ ನಷ್ಟ ಎರಡೂ ಫಲನ ಸೂಚಿಸ್ತಾ ಇದೆ, ಹುಷಾರು. ಸ್ತ್ರೀಯರಿಗೆ ತುಂಬ ಚೆನ್ನಾಗಿದೆ, ಕುಟುಂಬ ಸಹಕಾರ ಚೆನ್ನಾಗಿರ್ತದೆ, ಆಹಾರ ಸಮೃದ್ಧಿ ಇದೆ, ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ, ಚೆನ್ನಾಗಿದೆ. ಹೆಚ್ಚಿನ ಪಾಲು ಅನುಕೂಲವನ್ನು ಸೂಚಿಸ್ತಾ ಇದೆ. ವ್ಯಯದ ಮಾಂದಿ ಒಂದಷ್ಟು ವ್ಯಯ ಮಾಡ್ತಾನೆ, ಹೀಗಾಗಿ ಗಾಬರಿ ಮಾಡ್ಕೋಬೇಡಿ. ವಿದ್ಯಾರ್ಥಿಗಳಿಗೆಲ್ಲ ಚೆನ್ನಾಗಿದೆಯಲ್ಲ ಈ ದಿವಸ. ಮಾತಿನಿಂದ ರಂಜನೆ, ಸಂತೋಷ ಆಗುತ್ತೆ. ಒಂದು ಮಾತಾಡಿ ಯಾರೋ ಒಬ್ಬರನ್ನು ಹೊಗಳ್ಬಿಟ್ರೆ ಏನೂ ಹೋಗೋದಿಲ್ಲ. ಏನೋ ಉತ್ತಮ ಕಾರ್ಯಗಳನ್ನು ನೋಡಿದಾಗ ಅದನ್ನು ಹೊಗಳ್ತಕ್ಕಂಥ ಗುಣ ನಿಮ್ಮಲ್ಲಿದೆ ಈ ದಿವಸ. ಆ ಥರದೊಂದು ಲಕ್ಷಣ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಒಂದು ವಿಶೇಷ ಸೇವೆ ಮಾಡಿಸಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ಲಾಭ 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 ಅಷ್ಟು ಚೆನ್ನಾಗಿದೆ ಅಂತ ಅರ್ಥ. ಧನಾಧಿಪತಿ ಜನ್ಮದಲ್ಲಿದ್ದಾನೆ, ಲಾಭಾಧಿಪತಿ ಧನಸ್ಥಾನದಲ್ಲಿದ್ದಾನೆ, ಲಾಭದಲ್ಲಿ ಮಾಂದಿ, ಇದೆಲ್ಲ ಒಳ್ಳೆಯದು. ವಿದೇಶ ವಹಿವಾಟಿಂದ ಅನುಕೂಲ ಇದೆ, ವೃತ್ತಿಯಲ್ಲಿ ಅನುಕೂಲ ಇದೆ, ಹಲವು ಜನರ ಒಂದು ಮಾರ್ಗದರ್ಶನದಿಂದ ಅನುಕೂಲಗಳು ಉಂಟಾಗ್ತಾ ಹೋಗುತ್ತೆ. ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ ಈ ದಿವಸ. ಹೆಚ್ಚಿನ ಪಾಲು ಚೆನ್ನಾಗೇ ಇದೆ ಈ ದಿವಸ. ಮಿಥುನ ರಾಶಿಯವರಿಗೆ ಅಷ್ಟಾಗಿ ಇದೀಗ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ನಿಮ್ಮ ರಾಶ್ಯಾಧಿಪತಿನೇ ಸ್ವಲ್ಪ ವೀಕಾಗಿರೋದ್ರಿಂದಾಗಿ ವಿಷ್ಣು ಸಹಸ್ರನಾಮ, ವಿಷ್ಣು ಸನ್ನಿಧಾನದಲ್ಲಿ ಒಂದು ವಿಶೇಷ ಸೇವೆ ಮಾಡಿಸಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ನೋಡಿ ರಾಡಿ ಈ ದಿವಸ. ಕೆಲಸಗಳೆಲ್ಲ ಅಧ್ವಾನ, ಕೆಟ್ಟು ಹೋಗುತ್ತೆ, ವಿಘ್ನಗಳಾಗುತ್ತೆ, ಯಾಕೋ ಸಮಾಧಾನ ಇಲ್ಲ ಅಂತ ಅನಿಸುತ್ತೆ. ಆ ರೀತಿಯ ಒಂದು ಲಕ್ಷಣ ಇದೆ. ಶರೀರದಲ್ಲೂ ಅಷ್ಟೇ, ಆಲೋಚನೆ ಮಾಡಿ ಮಾಡಿ ಸುಸ್ತಾಗಿಬಿಡ್ತೀರ. ಮಾನಸಿಕವಾಗಿ ಕುಸಿಯುವಿಕೆ ಅಂತೀವಲ್ಲ, ಭಾರ ಹೆಚ್ಚಾಗಿಬಿಡುತ್ತೆ. ಆ ಥರದ ಒಂದು ಲಕ್ಷಣ ಇದೆ ದಿವಸ. ಆದರೆ ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ, ಬಂಧುಗಳ ಸಹಕಾರ, ಮಿತ್ರರ ಸಹಾಯ ಒಂದು ಸ್ವಲ್ಪ ಮಟ್ಟಿಗೆ ಅವರಿಗೇನೋ ಒಂದು ಒಳ್ಳೆ ಮಾತಾಡೋದು, ಅದೇ ನಿಮಗೆ ಒಂದು ಸಮಾಧಾನ ಕೊಡುತ್ತೆ. ಈ ದಿವಸ ನೀವು ದುರ್ಗಾ ಸನ್ನಿಧಾನದಲ್ಲಿ, ಭವಾನಿ ದೇವರ, ನಾನು ಹೇಳಿದ್ನಲ್ಲ ಪ್ರಾರಂಭದಲ್ಲಿ, ಶೌರ್ಯ ದಾತೆ ಆಕೆ, ಹೀಗಾಗಿ ಭವಾನಿ ಸ್ಮರಣೆ ಮಾಡಿ ದುರ್ಗಾ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಅದೇ ಭವಾನಿ ಅಂದರೆ ಅದೇ ದುರ್ಗೆ. ಸಿಂಹರಾಶಿಯವರಿಗೆ ದಿವಸ
ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲ ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ವಿಶೇಷ ಅಧಿಕಾರದ ಬಲ ಅದನ್ನು ಸೂಚಿಸ್ತಾ ಇದೆ. ನಿಮಗೆ ಒಳ್ಳೆಯ ಉಪದೇಶ, ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ, ಸಲಹೆ ಸಿಗುತ್ತೆ. ಹಿರಿಯರು, ಅಕ್ಕಂದಿರು, ದೊಡ್ಡವರು ಅಂಥವರಿಂದ ನಿಮಗೆ ಅನುಕೂಲದ ಲಕ್ಷಣಗಳು, ಅನುಕೂಲದ ಸಹಾಯದ ಹಸ್ತ ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಇದೆ, ಸಣ್ಣ ಪುಟ್ಟ ಪ್ರಮಾಣದಲ್ಲಿ, ಆತಂಕ ಬೇಡ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ, ಉಷ್ಣ ಬಾಧೆ ಅಧಿಕವಾಗುತ್ತೆ. ಹೀಗಾಗಿ ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಅಶೋಕ ಪುಷ್ಪಗಳನ್ನು ಸೇವನೆ ಮಾಡ್ತಕ್ಕಂಥದ್ದು ಸ್ವಲ್ಪ ಪ್ರಮಾಣದಲ್ಲಿ ಅದು ನೋಡಿ ಸಾಧ್ಯವಾದರೆ. ಇಲ್ಲ ಆದಿತ್ಯ ಹೃದಯ ಹೇಳ್ಕೊಳ್ಳಿ, ಅದು ಕೂಡ ತುಂಬ ಉಪಯುಕ್ತ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ತುಂಬ ಅನುಕೂಲದ ಫಲ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ಮಹತ್ವ ಸಿಗುತ್ತೆ, ಮನ್ನಣೆ, ಪ್ರತಿಷ್ಠೆ, ಯಾವುದೋ ಒಂದು ವಿಶೇಷವಾದ ಆಗಮನ, ವ್ಯಕ್ತಿ ಆಗಮನವೂ ಆಗಬಹುದು, ವಸ್ತು ಆಗಮನವೂ ಮನೆಗೆ ಒಂದು ಏನೋ ಒಂದು ತರ್ತಕ್ಕಂಥದ್ದು, ಖರೀದಿ, ಇದನ್ನೆಲ್ಲ ಸೂಚಿಸ್ತಾ ಇದೆ. ವಿದೇಶ ಪ್ರಯಾಣ ಅನುಕೂಲ ಸೂಚಿಸ್ತಾ ಇದೆ. ವಹಿವಾಟುಗಳೆಲ್ಲ ಚೆನ್ನಾಗಿರ್ತದೆ. ಈ ದಿವಸ ಧರ್ಮ ಕಾರ್ಯಗಳಲ್ಲೂ ಭಾಗಿಯಾಗ್ತೀರಾ, ಆ ಥರದ್ದೆಲ್ಲ ಲಕ್ಷಣ ಚೆನ್ನಾಗಿದೆ. ನಾಳೆ ರಾಮೋತ್ಸವ ಅಂದರೆ ಈ ದಿವಸವೇ ಅದಕ್ಕೆ ಅಣಿಯಾಗಬೇಕಲ್ಲ, ಬೇರೆ ಬೇರೆ ಕೆಲಸಗಳಲ್ಲಿ ಅಂಥದ್ದೊಂದು ಯಾವುದೋ ಒಂದು ವಹಿಸಿರ್ತಾರೆ ಕೆಲಸ, ನಿಮಗೆ ಅದನ್ನು ಚೆನ್ನಾಗಿ ನಿಭಾಯಿಸ್ತಕ್ಕಂತಹ ಶಕ್ತಿ, ಇದೆಲ್ಲ ತುಂಬ ಚೆನ್ನಾಗಿದೆ. ಅಷ್ಟಮದ ಮಾಂದಿ ಸ್ವಲ್ಪ ಸೋಲನ್ನು ಕೊಡುತ್ತೆ, ಮುಖಭಂಗವಾಗಿಬಿಡುತ್ತೆ, ಯಾರೋ ಏನೋ ಅಂದುಬಿಡ್ತಾರೆ, ತಲೆ ಕೆಡಿಸ್ಕೋಬೇಡಿ, ಆಯಿತು ಅಂಥೇಳಿ ಮುಂದಕ್ಕೆ ಹೋಗ್ತಾ ಇರಬೇಕು. ಈ ದಿವಸ ಅದರ ನಿವಾರಣೆಗೆ ಸುಬ್ರಹ್ಮಣ್ಯ ಸನ್ನಿಧಾನ, ಸುಬ್ರಹ್ಮಣ್ಯ ದರ್ಶನ ಮಾಡಿ, ರಾಮರ ದರ್ಶನವನ್ನು ಮಾಡಬಹುದು. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿವಸ ನಿಮಗೆ ದೇವತಾ ಪೂಜೆ ಪುನಸ್ಕಾರ, ನಿಮಗೂ ಕೂಡ ಇಂಥದ್ದೊಂದು ಭಾಗಿಯಾಗ್ತಕ್ಕಂಥ ಲಕ್ಷಣ ಇದೆ. ನಾಳಿನ ಕಾರ್ಯಕ್ರಮಗಳಿಗೆ ವಿಶೇಷವಾಗಿ ಅನುಕೂಲ ಭಾಗವಹಿಸ್ತಕ್ಕಂಥದ್ದು. ಮತ್ತು ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ಮಹತ್ವ ಇದೆ. ಸಂಗಾತಿಯಲ್ಲಿ ದಿವಸ ಮನಸ್ತಾಪ, ಭಿನ್ನಾಭಿಪ್ರಾಯ ಸಾಧ್ಯತೆ ಹೆಚ್ಚಾಗಿದೆ. ಮನಸ್ಸಿಗೆ ಬೇಸರ ಉಂಟಾಗುತ್ತೆ. ವ್ಯಾಪಾರದಲ್ಲಿ ಅಷ್ಟೇ ತೊಡಕುಗಳು, ವಿಘ್ನಗಳನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಜಗಳಗಳು, ಈ ಥರದ್ದೆಲ್ಲ ಲಕ್ಷಣ ಇದೆ. ತಪ್ಪದೇ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ನಿಮಗೆ ನೋಡಿ, ವೃತ್ತಿಯಲ್ಲಿ ಅನುಕೂಲದ ಫಲ ಸೂಚಿಸ್ತಾ ಇದೆ, ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಯಾವುದೇ ತೊಡಕಿಲ್ಲ. ಅಧಿಕಾರ ಸ್ಥಳದಲ್ಲಿರ್ತಕ್ಕಂಥವರು, ಗೌರ್ಮೆಂಟ್ ಜಾಬ್ಗಳಲ್ಲಿ, ಆ ಸೆಕ್ಟರ್ಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರ್ತದೆ. ವ್ಯಾಪಾರವೂ ತುಂಬ ವಹಿವಾಟು ಚೆನ್ನಾಗಿರ್ತದೆ ಈ ದಿವಸ. ಸ್ತ್ರೀಯರಿಗೆ ಸ್ವಲ್ಪ ಮಟ್ಟಿಗೆ ನೋಡಿ, ನಿಮಗೆ ಅಷ್ಟಮದಲ್ಲಿ ಚಂದ ಇದ್ದರೆ ಸ್ವಲ್ಪ ವ್ಯಥೆ, ಏನೋ ಒಂದು ಸಂದರ್ಭ ನಿಮಗೆ ಕಣ್ಣೀರು ಹಾಕೋ ಪರಿಸ್ಥಿತಿ ಬಂದುಬಿಡುತ್ತೆ. ಷಷ್ಠದ ಮಾಂದಿ ಕೂಡ ಸ್ವಲ್ಪ ಶತ್ರುಗಳ ಬಾಧೆಯನ್ನು ಉಂಟು ಮಾಡ್ತಾನೆ. ಹೀಗಾಗಿ ತಪ್ಪದೆ ನೀವು ಕೂಡ ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ದಿವಸ ಬುದ್ಧಿ ಮಂದವಾಗಿರುತ್ತೆ. ಏನು ಆಲೋಚನೆ ಹೊಳಿತಾ ಇಲ್ವಲ್ಲ ಅಂತ ಅನಿಸುತ್ತೆ. ತೋಚೋದಿಲ್ಲ ಪಾಪ, ಸುಮ್ಮನೆ ಕೂತ್ಬಿಡ್ತೀರ. ಏನು ತೋಚ್ತಾ ಏನು ಒಂದು ಪಟ್ಟ ಹೆಣ್ಮಕ್ಳಿಗೂ ಆದರೂ ಹೇಗಾಗುತ್ತೆ, ತಿಂಡಿ ಏನು ಮಾಡೋದು ಅಂತ ತಲೆ ಕೆಟ್ಟು ಹೋಗುತ್ತೆ, ಆ ಥರದ್ದಾಗ್ಬಿಡುತ್ತೆ. ಯೋಚನೆ ಮಾಡಿ 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 ಏನು ತಿಂಡಿ ಮಾಡೋದು ಪ್ರತಿ ದಿವಸ ಅದೇ ಕಥೆ. ಆ ಥರದ್ದು ಅಲ್ಲಿಂದ ಶುರುವಾಗುತ್ತೆ ನಿಮಗೆ. ಯಾವ ಕಡೆನೂ ಈ ಥರದೊಂದು ಮಂಕು ಕವಿಯಿತ್ತು ಅಂತಲ್ಲ, ಆ ಥರ ಆಗ್ಬಿಡುತ್ತೆ ದಿವಸ. ಆದರೆ ಸಂಗಾತಿಯ ಸಹಕಾರ, ಅವ್ರ ಸಪೋರ್ಟು, ಅಥವಾ ಅವ್ರಿಗೆ ವಹಿಸ್ಬಿಡೋದು ದಿವಸ, ನೀವೇ ತಿಂಡಿ ಮಾಡಿ ಅಡುಗೆ ಮನೆ ಜವಾಬ್ದಾರಿ ನಿಮ್ಮದು ಅಂತ, ಆ ಥರದ್ದು ಒಂದು ಲಕ್ಷಣ. ಮತ್ತು ಈ ದಿವಸ ವೃತ್ತಿಯಲ್ಲಿ ಅನುಕೂಲದ ಲಕ್ಷಣ ಚೆನ್ನಾಗಿದೆ. ಈ ದಿವಸ ಆತಂಕ ಬೇಡ. ಕೆಲಸ ಕಾರ್ಯಗಳಲ್ಲೆಲ್ಲ ಒಂದು ಹಿತವಾದ ವಾತಾವರಣ ಇರುತ್ತದೆ. ಈ ದಿವಸ ಮಕ್ಕಳ ವಿಚಾರದಲ್ಲೂ ಅಷ್ಟೇ ತುಂಬ ಕಿರಿಕಿರಿ ಆಗಿಬಿಡುತ್ತೆ. 4 ಬಾರಿಸ್ಬೇಡ ಅನ್ನೋಷ್ಟರ ಮಟ್ಟಿಗೆ ತಾರಕಕ್ಕೆ ಹೋಗಿಬಿಡುತ್ತೆ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಆದಷ್ಟು ಕಡಿಮೆ ಆಗುತ್ತೆ. ಈ ಒಂದು ಏನು ಚಿತ್ತ ವಿಕಾರ ಕಡಿಮೆ ಆಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ನೋಡಿಪ್ಪ, ಪ್ರಯಾಣದಲ್ಲಿ ಬಹಳ ಎಚ್ಚರವಾಗಿರಿ. ತುಂಬ ಅತಿಯಾದ ಸ್ಪೀಡಲ್ಲಿ ಅವಸರದಲ್ಲಿ ಪ್ರಯಾಣ ಮಾಡ್ತಿದ್ರೆ ತುಂಬ ತೊಂದರೆಗೊಳಪಡ್ತೀರ. ಈ ದಿವಸ ನೆಲಕ್ಕೆ ಜಾರಿ ಬಿದ್ದು ತರ್ಚಿ ಹೋಗಿಬಿಡುತ್ತೆ. ಹುಷಾರಾಗಿ ಓಡಾಡಿ. ಉಳಿದ ಹಾಗೆ ಬುದ್ಧಿ ಬಲ ಚುರುಕಾಗಿರ್ತದೆ. ಕೆಲಸ ಕಾರ್ಯಗಳಲ್ಲಿ ಅನುಕೂಲದ ಲಕ್ಷಣ ಇದೆ. ಸ್ತ್ರೀಯರಿಗೆ ಸ್ವಲ್ಪ ನೋಡಿ ಶತ್ರುಗಳ ಬಾಧೆ ಕಾಡ್ತಾ ಇದೆ. ಅದು ಬಂಧುಗಳು ಶತ್ರು ಆಗಬಹುದು, ಅಥವಾ ಮಿತ್ರರು ಶತ್ರುಗಳಾಗಬಹುದು, ಅಂಥದ್ದೊಂದು ಲಕ್ಷಣ ಇದೆ. ಹುಷಾರು. ಒಂದು ಎಳೆ ಇರ್ತದೆ, ಆ ಎಳೆ ಒಳಗೇ ಇರಬೇಕು, ದಾಟಬಾರ್ದು, ಆ ಥರ ಹುಷಾರು. ಉಳಿದ ಹಾಗೆ ನಿಮಗೆ ಸಹೋದರ ಸಹಕಾರ ಚೆನ್ನಾಗಿದೆ, ಕುಟುಂಬ ಸಹಕಾರ ಚೆನ್ನಾಗಿರ್ತದೆ, ಆತಂಕ ಬೇಡ. ಪ್ರಾರ್ಥನೆಗೆ ಈ ದಿವಸ ಗ್ರಾಮ ದೇವತಾ ದರ್ಶನ ಮಾಡಿ, ಅದು ತುಂಬ ಅನುಕೂಲ ಮಾಡಿಕೊಡುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿವಸ ಸ್ವಲ್ಪ ಒರಟುತನ ಬರುತ್ತೆ, ಮೊಂಡುತನ ಅಂತೀವಲ್ಲ ಅದು, ಅದರಿಂದಾಗಿ ಕಾರ್ಯಹಾನಿ ಆಗಿಬಿಡುತ್ತೆ, ಹುಷಾರು. ಉಳಿದ ಹಾಗೆ ಸಂಗಾತಿಯ ಸಹಕಾರ ಚೆನ್ನಾಗಿದೆ, ಕುಟುಂಬ ಸಹಕಾರ ಚೆನ್ನಾಗಿರ್ತದೆ. ಪಂಚಮ ಚಂದ್ರ ಇದ್ದಾಗಿ ಬುದ್ಧಿ ಆಲೋಚನಾ ಶಕ್ತಿ ತೀವ್ರವಾಗಿರುತ್ತೆ. ತುಂಬ ಯೋಚನೆ ಕ್ಲೇವರಾಗಿ ಅಂತೀವಲ್ಲ, ಆ ಥರ ಯೋಚನೆ ಮಾಡಿ ಸಾಧನೆ ಮಾಡ್ತಕ್ಕಂಥದ್ದೆಲ್ಲ. ಈ ಮೊಂಡುತನ ಜಿಪುಣತನ ಎರಡೂ ಇರ್ತದೆ.
ಇವುಗಳನ್ನು ನಿವಾರಿಸಬೇಕಾಗಿದ್ದರೆ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ಮನಸ್ಸಿಗೆ ಒಂದು ರೀತಿಯ ಸ್ನೇಹಿತರಿಂದ ಸಮಾಧಾನ ಇರುತ್ತದೆ. ಸ್ನೇಹಿತರ ಅವರ ಒಡನಾಟ, ಅವ್ರ ಜೊತೆಗಿರೋದು, ಅವರ ಶಾಪಿಂಗ್, ಅವ್ರ ಜೊತೆಗೆ ಪ್ರಯಾಣ, ಇದೆಲ್ಲ ತುಂಬ ಹಿತಕರವಾಗಿರ್ತದೆ. ಆ ಥರದ ಒಂದು ಫಲ ಇದೆ. ಈ ದಿವಸ ನಿಮಗೆ ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಇದೆ. ಸಹೋದರ ಸಹಕಾರ ಚೆನ್ನಾಗಿರುತ್ತದೆ. ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡಿಕೊಳ್ತೀರ. ಹೀಗಾಗಿ ಆಹಾರದಿಂದಾಗಿ ಆರೋಗ್ಯ ಹಾನಿಯೂ ಇರ್ತದೆ. ಹೀಗಾಗಿ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಸರ್ವಲೋಕ ಪ್ರಿಯಾಯೈ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಅದು ನಿಮಗೆ ತುಂಬ ಸಹಕಾರ ಉಂಟಾಗುತ್ತೆ. ಶಾಸ್ತ್ರಿಗಳೇ, ಇವತ್ತಿನ ದಿನ ವಿಶೇಷತೆ 12 ರಾಶಿಗಳ ರಾಶಿಫಲ ಜೊತೆಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರವನ್ನು ನೀಡಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ನೀವು ಕೂಡ ನಿಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಬೇಕು ಅಥವಾ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ತಮ್ಮ ಜಾತಕದ ವಿವರ ಅಂದರೆ ಹುಟ್ಟಿದ ದಿನಾಂಕ ಮತ್ತು ಹುಟ್ಟಿದ ಸಮಯದ ವಿವರವನ್ನು ಕಳಿಸ್ಕೊಟ್ರೆ ಶಾಸ್ತ್ರಿಗಳು ಜಾತಕವನ್ನು ಪರಿಶೀಲಿಸಿ ಪರಿಹಾರವನ್ನು ನೀಡ್ತಾರೆ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.